ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೋದಲ್ಲಿಯೂ ಬಂದಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಯೋಬನು 31ನೇ ಅಧ್ಯಾಯ 13ರಿಂದ. ಯೋಬನು 31:13. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನನಗೂ ನನ್ನ ದಾಸನಿಗೂ ಇಲ್ಲವೇ ದಾಸಿಗೂ ವ್ಯಾಜ್ಯವಾದಾಗ ನಾನು ಅವರ ನ್ಯಾಯವನ್ನು ಅಲಕ್ಷ್ಯ ಮಾಡಿದ್ದರೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೋಬನು ಐಶ್ವರ್ಯವಂತನಾಗಿದ್ದ, ದೊಡ್ಡ ಒಂದು ಸಾಹುಕಾರನಾಗಿದ್ದ. ಆಗಿರುವಾಗ ಅವನಿಗೆ ಅಲ್ಲಿ ಕೆಲಸದವರು ಇದ್ದಿರಬಹುದು, ಆಳುಗಳು. ಆಗ ಒಂದು ಈ ಕಷ್ಟ ಸಂಕಟ ದುಃಖ ಬಂದಾಗ ಯೋಬ ಅಲ್ಲಿ ನೆನೆಸಿಕೊಂಡಿದ್ದಾನೆ, ನನಗೂ ನನ್ನ ಕೆಲಸದವರಿಗೂ ಏನಾದರೂ ವ್ಯಾಜ್ಯವಾದಾಗ ನಾನು ಅವರ ನ್ಯಾಯವನ್ನು ಅಲಕ್ಷ್ಯ ಮಾಡಿದ್ನೋ ಅಂತೇಳಿ. ಯಾಕೆಂದರೆ ಒಂದೊಂದ್ಸಲ ಕೆಲಸ ಮಾಡುವಾಗ ಕೆಲಸ ಮಾಡೋರು ನ್ಯಾಯವಾಗಿಯೇ ಮಾತಾಡ್ತಾರೆ, ನ್ಯಾಯವಾಗಿಯೇ ಕೆಲಸವನ್ನು ಮಾಡ್ತಾರೆ. ಆಗ ಕೆಲವು ಐಶ್ವರ್ಯವಂತರು, ಅಯ್ಯೋ ಅವನು ನನ್ನ ಆಳು, ನಾನು ಅವನಿಗೆ ಸಂಬಳ ಕೊಡುವಂಥದ್ದು, ನನ್ನ ಕೈ ಕೆಳಗಿರುವಂಥವನು, ನಾನಂಥವನು, ನಾನು ಇಂಥವನು ಅಂತ ಹೇಳಿ ಏನು ಮಾಡ್ತಾರೆ, ಕೆಲಸ ಮಾಡೋರು ನ್ಯಾಯವಾಗಿ ಮಾಡಿದ್ರು ಕೂಡ ವಿರೋಧ ಮಾಡ್ತಾರೆ. ಆಗ ಅಲ್ಲಿ ಕೂಡ ಅಂಥವರಿಗೆ ಏನಾಗ್ತದೆ, ಅಂಥ ಐಶ್ವರ್ಯವಂತರಿಗೂ ಶಿಕ್ಷೆ ಬರ್ತದೆ. ಇದು ಕೂಡ ಬೈಬಲಲ್ಲಿ ಹಾಗೂ ಎಲ್ಲ ಗ್ರಂಥಗಳಲ್ಲಿ ಆ ಭಗವಂತನ ಮಾತನ್ನು ಬಹಳ ಸಲ ನಾನು ಓದಿದ್ದೇನೆ, ತಿಳಿಯಪಡಿಸಿದ್ದೇನೆ. ಕೂಲಿ ಮಾಡೋರೇ ಎಚ್ಚರ, ಧನಿಕರೇ ಎಚ್ಚರ ಅಂತ ಹೇಳುವಂಥದ್ದು ನಮ್ಮ ಶಬ್ದವನ್ನು ಹೇಳಿದ್ದಾರೆ. ಹಾಗೆ ಇಲ್ಲಿ ಯೋಬನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ನಾನೇನಾದರೂ ಅವರಿಗೆ ತೊಂದರೆ ಮಾಡಿ ನನಗೆ ಈ ರೀತಿ ಕಷ್ಟ ಸಂಕಟ ದುಃಖಗಳು ಬಂತಾ ಅಂತೇಳಿ ಅದನ್ನು ಕೂಡ ಯೋಬ ಯೋಚನೆಗೆ ತಂದುಕೊಂಡಿದ್ದಾರೆ. ಹಾಗೆ ಇದರ ಅರ್ಥ, ಕೆಲಸ ಮಾಡೋರಿಗೂ ಕೂಡ ಅನ್ಯಾಯವಾಗಿ ನಾವು ದೇವರ ದೃಷ್ಟಿಯಲ್ಲಿ ತಪ್ಪಾಗಿ ನಡ್ಕೊಂಡ್ರೆ, ಅವರನ್ನು ನಾವು ಬೇಸರಪಡಿಸಿದ್ರೆ, ಕಣ್ಣೀರಾಕ್ಸಿದ್ರೆ, ದುಃಖಪಡಿಸಿದ್ರೆ, ಕೆಲವರು ಹೊಡೆಯೋದು ಬಡಿಯೋದು ನಾನಾ ರೀತಿಯಲ್ಲಿ ಭಾಳ ಹಿಂಸೆ ಕೊಡ್ತಾರೆ, ಅಲ್ಲಿ ಕೂಡ ಶಿಕ್ಷೆ ಬರ್ತದೆ ಅಂತ ಇದರ ಅರ್ಥ. ಆಗ ಕೆಲಸ ಮಾಡೋರು ತೊಂದರೆ ಮಾಡಿದರೆ ಅವರಿಗೆ ತೊಂದರೆ ಇಲ್ವ, ಅವರಿಗೂ ಕೂಡ ತೊಂದರೆ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೊಂದು ದೇವರ ಮನುಷ್ಯ ಏನು ಹೇಳಿದ್ದಾನೆ ಅಂದರೆ, ಕೆಲಸ ಮಾಡೋರೆ ನೀವು ಕೂಡ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಕೆಲಸ ಮಾಡಬೇಡಿ, ಮುಖದಾಕ್ಷಿಣ್ಯವಾಗಿ ಕೆಲಸ ಮಾಡಬೇಡಿ, ದೇವರನ್ನು ಮೆಚ್ಚಿಸಲಿಕ್ಕೆ ಕೆಲಸ ಮಾಡಿ. ಪರಲೋಕದಲ್ಲಿ ಪ್ರತಿಯೊಂದಕ್ಕೂ ಒಬ್ಬ ಯಜಮಾನನಿದ್ದಾನೆ ಅಂತಂದರೆ, ಕೈಲಾಸ ವೈಕುಂಠದಲ್ಲಿ ಪರಲೋಕದಲ್ಲಿ ಸರ್ವ ಸೃಷ್ಟಿಕರ್ತನಾದ ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ ಅಂತ. ಹಾಗೆ ಯಾರಿಗೂ ಏನೂ ತೊಂದರೆ ಮಾಡಬಾರ್ದು ಅಂತ ಇದರ ಅರ್ಥವಾಗಿದೆ. 14ನೇ ವಚನ, ದೇವರು ನ್ಯಾಯಸ್ಥಾಪನೆಗೆ ಹೇಳುವಾಗ ನಾನು ಏನು ಮಾಡೇನು, ಆತನು ವಿಚಾರಿಸುವಾಗ ಯಾವ ಉತ್ತರ ಕೊಟ್ಟೇನು. ಅದರ ನಮಗೆ ಸ್ತೋತ್ರ. ಒಂದು ವೇಳೆ ನಾನು ಅವರಿಗೆ ಅನ್ಯಾಯ ಮಾಡಿದರೆ, ತೊಂದರೆ ಮಾಡಿದರೆ, ನ್ಯಾಯ ತೀರ್ಪಿನ ದಿವಸ ಈಗಲೇ ನನಗಿಂತ ಕಷ್ಟಗಳು ಬಂದಿವೆ, ನ್ಯಾಯ ತೀರ್ಪಿನ ದಿವಸ ಅವರು ನನ್ನನ್ನು ವಿಚಾರಿಸುವಾಗ, ನ್ಯಾಯ ತೀರ್ಪಣೆಗೆ ಬರುವಾಗ ನಾನು ಏನು ಮಾಡಬೇಕು, ವಿಚಾರಿಸುವಾಗ ಯಾವ ಉತ್ತರ ಕೊಡೋಕ್ಕೆ ಸಾಧ್ಯವಿದೆ ಅಂತ. ಹಾಗೆ ಖಂಡಿತವಾಗಿ ಈ ಲೋಕದಲ್ಲಿ ದೇವರು ನಮಗೆ ತಿಳಿಯಪಡಿಸಿದ ಮೇಲೆ ಖಂಡಿತವಾಗಿ ಯಾವುದೇ ಒಂದು ವಿಚಾರದಲ್ಲಾಗಲೂ ಕೂಡ ನಾವು ನ್ಯಾಯಕ್ಕೆ, ದೇವರ ಮಾತಿಗೆ ವಿರುದ್ಧವಾಗಿ ಹೋಗಬಾರ್ದು. ಹಾಗೆ ಹೋದಾಗ ಈ ಲೋಕದಲ್ಲಿ ಕೂಡ ಬಹಳ ಕಷ್ಟ ಸಂಕಟ ದುಃಖ ಇದೆ. ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನಮ್ಮ ಆತ್ಮ ಅಗ್ನಿಕುಂಡಕ್ಕೆ ಹೋಗ್ತದೆ, ಪಾತಾಳಕ್ಕೆ ಹೋಗ್ತದೆ, ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ. ಆದರೆ ಕೆಲವರು ಹೇಳ್ತಾರೆ, ಪಾತಾಳವನ್ನು ಯಾರು ನೋಡಿ ಬಂದವರು, ಪರಲೋಕವನ್ನು ಯಾರು ನೋಡಿ ಬಂದರು, ಅದೆಲ್ಲ ಏನು ಇಲ್ಲ, ಈ ಲೋಕದಲ್ಲಿ ಸಾಯೋಕ್ಕಿಂತ ಮೊದಲು ನಾವು ಚೆನ್ನಾಗಿ ಇರೋದೇ ಅದುವೇ ನಮಗೆ ಸ್ವರ್ಗ, ಬೇರೆ ಏನು ಅಲ್ಲ ಅಂತೇಳಿ ಕೆಲವರು ಹೇಳ್ತಾರೆ. ಅಂದರೆ ದೇವರು ಅಂಥವರಿಗೆ ಜ್ಞಾನವನ್ನು ಕೊಡಲಿಲ್ಲ, ದೇವರನ್ನು ತಿಳಿದುಕೊಳ್ಳುವಂಥ ಒಂದು ಭಾಗ್ಯವನ್ನು ದೇವರು ಅವರಿಗೆ ಕೊಡಲಿಲ್ಲ. ಆದರೆ ನಮಗೆ ಕೊಟ್ಟಿದ್ದಾರೆ, ನಮಗೆ ತಿಳಿಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ಆ ಕಾರಣ ನಾವು ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮ ನರಕಕ್ಕೆ ಪಾತಾಳಕ್ಕೆ ಹೋಗಬಾರ್ದು. ಈ ಲೋಕದಲ್ಲಿ ಕೂಡ ಜೀವಮಾನ ಇರುವಷ್ಟು ದಿವಸ ಶಾಂತಿ ಸಮಾಧಾನ ಒಳ್ಳೆ ರೀತಿಯಲ್ಲಿ ನಾವು ಜೀವಿಸಬೇಕು, ಇತರರಿಗೆ ಕೂಡ ನಾವು ಸಾಕ್ಷಿಗಳಾಗಿ ಜೀವಿಸಬೇಕು ಅಂತ ಇದರ ಅರ್ಥವಾಗಿದೆ. ಇಲ್ಲದಿದ್ದರೆ ಅದು ಎಲ್ಲರಿಗೂ ಇದರ ಜ್ಞಾನ ಇಲ್ಲ. ದೇವರು ಯಾರಿಗೆ ಜ್ಞಾನವನ್ನು ಕೊಡಬೇಕು
ಕೊಡಬೇಕೋ ಅಂಥವರಿಗೆ ಮಾತ್ರ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದಂಥ ಮಾತು ಇದೆ. ದೇವರ ನಾಮಕ್ಕೆ ಸ್ತೋತ್ರ. 15ನೇ ವಚನ. ನನ್ನನ್ನು ಗರ್ಭದಲ್ಲಿ ನಿರ್ಮಿಸಿದಾತನೇ ಅವನನ್ನು ನಿರ್ಮಿಸಲಿಲ್ಲವೋ? ಆತನೊಬ್ಬನೇ ನಮ್ಮಿಬ್ಬರನ್ನು ಹೊಟ್ಟೆಯಲ್ಲಿ ರೂಪಿಸಿದಲ್ಲವೇ? ನೋಡಿ, ಇವತ್ತು ದೊಡ್ಡ ಒಂದು ಕೋಟ್ಯಾಧೀಶರಾಗಿರ್ಬೋದು, ಅವರನ್ನು ಕೂಡ ತಂದೆ ತಾಯಿ ಗರ್ಭದಲ್ಲಿ ರೂಪಿಸಿ ದೇವರು ಹೊರಗಡೆ ತಂದು ಅವರು ಕೂಡ ಭೂಮಿಯ ಮೇಲೆ ಬದುಕ್ತಾ ಇದ್ದಾರೆ. ಅವರು ಕೂಡ ಅವರಿಗೂ ಕೂಡ ದೇವರು ಸೃಷ್ಟಿ ಮಾಡಿದಂತೆ ಅನ್ನ, ನೀರು, ಗಾಳಿ ಎಲ್ಲವೂ ಅವರದ್ದೇ. ಪ್ರತಿ ಒಂದು ದೇವರ ಸೃಷ್ಟಿ. ಅದೇ ರೀತಿ ಒಂದು ಕೇವಲ ಒಂದು ಕೂಲಿ ಕೆಲಸ ಮಾಡೋರು, ಉದಾಹರಣೆಗೆ ಇವತ್ತೊಂದು ನಗರ ಸಭೆಗಳಲ್ಲಿ ಇರ್ಬೋದು, ಆಸ್ಪತ್ರೆಯಲ್ಲಿ ಇರ್ಬೋದು, ಅಲ್ಲಿ ಒಂದು ಬಹಳ ಒಂದು ಆಯಾ ಕೆಲಸ ಅಂದರೆ ತೋಟಿ ಕೆಲಸವನ್ನು ಮಾಡ್ತವರು ಇರ್ಬೋದು. ಆದರೆ ಅವರು ಕೂಡ ತಾಯಿ ಗರ್ಭದಿಂದಲೇ ಹೊರ ಬಂದವರು. ಅವರನ್ನು ಕೂಡ ದೇವರೇ ಎಲ್ಲವನ್ನ ಕೊಟ್ಟವರಿಗೆ ಸಾಕ್ತಾ ಇರೋದು. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಕೆಲಸವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಡವರಾದರೆ ಈ ಲೋಕದಲ್ಲಿ ಲೋಕ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಐಶ್ವರ್ಯವಂತರಾದರೂ ಈ ಲೋಕ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನು ಮಾಡಿದ್ದಾರೆ? ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಹಾಗೆ ಐಶ್ವರ್ಯವಂತನು ತಿನ್ನೋದು ಕುಡಿಯೋದು ನೀರೇ, ಅವನು ಸತ್ತ ಮೇಲೆ ಏನಾಗ್ತಾನೆ? ಮಣ್ಣಿಗೆ ಹೋಗುವಂಥದ್ದು. ಎಂಥ ಅಧಿಕಾರಿಗಳಾಗಲಿ, ಎಂಥ ಕೋಟ್ಯಾಧಿಪತಿ ಆಗಲಿ, ಹಾಗೆ ಒಂದು ಹೀನ ಸ್ಥಿತಿಯ ಒಂದು ಬಡವನಾಗಲಿ, ಅವರು ಕೂಡ ಅನ್ನ ಆಹಾರವನ್ನೇ ತಿನ್ನುವಂಥದ್ದು, ಸತ್ತ ಮೇಲೆ ಮಣ್ಣಿಗೆ ಹೋಗುವಂಥದ್ದು. ಆದರೆ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ದೇವರು ನಡೆಸ್ತಾ ಇದ್ದಾರೆ. ಆದರೆ ಖಂಡಿತವಾಗಿ ಅವನು ಹೀನ ಸ್ಥಿತಿ, ಅವನು ಬಡವನು, ಅವನು ಆ ಜಾತಿ ಈ ಜಾತಿ ಅಂತ ಹೇಳಿ ಯಾವಾಗಲೂ ತಲ್ಲಿ ಬಿಡಬಾರದು. ಅದೆಲ್ಲವೂ ದೇವರ ಚಿತ್ತ. ಒಂದೊಂದು ಅವರವರು ಮಾಡಿದ ಕರ್ಮಕ್ಕೆ ಸರಿಯಾದ ಶಿಕ್ಷೆ ಭೂಲೋಕದಲ್ಲೇ ಬರ್ತದೆ ಅಂತ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಅದು ದೇವರು ಕೊಡುವಂಥ ಶಿಕ್ಷೆ. ನಾವು ಸಾಧ್ಯವಾದರೆ ಅವರಿಗೆ ಆದಷ್ಟು ಬುದ್ಧಿವಾದವನ್ನು ಹೇಳಬೇಕು. ಕೇಳದಿದ್ದರೆ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಬೇಕು. ಖಂಡಿತವಾಗಿ ಅವರಿಗೆ ಶಾಪ ಹಾಕೋದು, ಬೈಯೋದು ಮಾಡಬಾರ್ದು. ಅವರ ಕೆಲಸವನ್ನು ಬೇಕಾದ್ರೆ ಈ ರೀತಿ ಮಾಡಿದ್ದು ನೋಡಿ ತಪ್ಪಾಗಿದೆ, ಅದಕ್ಕೆ ನಿನಗೆ ಈ ಶಿಕ್ಷೆ ತಿಳಿ ಹೇಳ್ಬೋದು, ಖಂಡಿಸ್ಬೋದು, ಗದರಿಸ್ಬೋದು. ವಿನಃ ಖಂಡಿತವಾಗಿ ಅವರನ್ನು ದೂಷಣೆ ಮಾಡಿಕೊಂಡು ಹೋಗಲೇಬಾರದು. ಉದಾಹರಣೆಗೆ ಈಗ ಒಂದು ಪ್ರಾಣಿಗಳಲ್ಲಿ ನಾವು ನೋಡೋಣ, ಯಾವುದೋ ಒಂದು ಪ್ರಾಣಿ ಸತ್ತರೆ ಅದು ಏನಾಗ್ತದೆ? ಸತ್ತು ಮಣ್ಣಾಗಿಯೇ ಹೋಗ್ತದೆ. ಒಂದು ಪಕ್ಷಿ ಸತ್ತರೂ ಅದು ಮಣ್ಣಾಗಿಯೇ ಹೋಗುವಂಥದ್ದು. ಅದೇ ರೀತಿ ಎಲ್ಲವೂ ದೇವರ ಸೃಷ್ಟಿಗಳಾಗಿವೆ. ಆದ್ದರಿಂದ ಖಂಡಿತವಾಗಿ ಎಲ್ಲರನ್ನು ದೇವರ ಸೃಷ್ಟಿಯಾದ್ರಿಂದ ಯಾರನ್ನು ಕೂಡ ಹೀಯಾಳಿಸಿಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಕೆಲವರು ಏನು ಮಾಡ್ತಾರೆ? ಓಹೋ, ನಾನು ಆ ಜಾತಿ, ನಾನು ಪರಿಶುದ್ಧ ಅಂತ ಹೇಳ್ತಾರೆ. ಆಗಿರ್ಬೋದು, ಜಾತಿಲಿ ಒಳ್ಳೆ ಜಾತಿ ಅಂದರೆ ಸ್ವಲ್ಪ ಬೆಳ್ಳಗೆ ಇರ್ಬೋದು, ದಪ್ಪ ಇರ್ಬೋದು, ಕೆಂಪು ಇರ್ಬೋದು, ಏನೋ ಇರ್ಬೋದು, ಐಶ್ವರ್ಯವಂತನಾಗಿರಬಹುದು. ಆದರೆ ನಿನ್ನ ಹೃದಯ ಮನಸ್ಸು ಸರಿ ಇದೆಯೋ? ನಾನೊಬ್ಬ ದೇವಮನವ, ಮಠಾಧೀಶ, ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಪೂಜಾರಿ, ಅಥವಾ ನಾನೊಬ್ಬ ಗುರೂಜಿ, ನಾನೊಬ್ಬ ಪಾಸ್ಟರು, ಫಾದರು, ರೆವಡೆಂಡು, ಬಿಷಪ್ ಅಂತ ಹೇಳ್ಕೊಳ್ಬೋದು. ನಿನ್ನ ಹೃದಯ ಸರಿ ಇದೆಯೋ? ಇದು ಮೊದಲು ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಬೇಕು. ದೇವರ 10 ಆಜ್ಞೆಗಳಿಗೆ, ದಶಾಜ್ಞೆಗಳಿಗೆ, ಬಸವಣ್ಣ ಹೇಳಿದಂಥ ಮಾತುಗಳಿಗೆ, ಪ್ರಶ್ನ ಗ್ರಂಥದಲ್ಲಿ ಬರೆದಿರುವ ಮಾತುಗಳಿಗೆ ನಮ್ಮ ಹೃದಯ ಮನಸ್ಸಿದೆಯೋ? ನಾವು ಸರಿಯಾಗಿ ನಡ್ಕೊಳ್ತಾ ಇದ್ದೇವೆಯೋ ಅಂತೇಳಿ ಪ್ರಶ್ನೆ ಮಾಡಿಕೊಂಡು, ಅಕಸ್ಮಾತ್ ಒಂದು ಬಹಳ ಉತ್ತಮ ಜಾತಿಯವನು ಇರ್ಬೋದು, ಕೆಂಪಿರ್ಬೋದು, ದಪ್ಪ ಇರ್ಬೋದು, ಐಶ್ವರ್ಯವಂತನಾಗಿರ್ಬೋದು, ಏನೇ ಇರ್ಬೋದು, ನಮ್ಮ ನಡೆ ನುಡಿ ಕ್ರಿಯೆ ಸರಿ ಇರ್ಬೋದಾ? ಇದು ಪ್ರಶ್ನೆ ಮಾಡಿ ನಮಗೆ ನಾವೇ ದೇವರ ವಾಕ್ಯವನ್ನು ತಿಳಿದುಕೊಂಡು ಪ್ರಶ್ನೆ ಮಾಡಿದಾಗ ನಮಗೆ ನಾವೇ ಅರ್ಥ ಆಗ್ತದೆ. ಅದಕ್ಕೆ ದಾವೀದ ಅರಸರು ಒಂದು ದೇವರಿಂದ ಆಯ್ಕೆ ಅಂತ ಒಂದು ಅರಸರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಯಾರವರವರ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಒಪ್ಪಿಕೊಂಡು ಬಿಡುತ್ತಾರೋ ಅವರೇ ಧನ್ಯರು. ದೇವರ ದೃಷ್ಟಿಯಲ್ಲಿ ಅಂಥವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಬಿಟ್ಟು ಮತ್ತೆ ದೇವರ ಮಾರ್ಗದಲ್ಲಿ ನಡೆದರೆ ಮಾತ್ರ. ಅದು ಇವತ್ತೊಂದು ಒಂದು ಬಡವರಾದರೆ ಏನು ಮಾಡ್ತಾರೆ? ಅವರು ಯಾವಾಗಲೂ ದೇವರ ಮೇಲೆ ಭಯ ಭಕ್ತಿ ಇಟ್ಟು ಇನ್ನೊಬ್ಬರಿಗೆ ಪಾಪ ಮಾಡದೆ, ತೊಂದರೆ ಮಾಡದೆ, ಅಯ್ಯೋ ಅಂತೇಳಿ ಒಂದು ಕರುಣೆಯಲ್ಲಿ ಹೋಗ್ತಾ ಇರ್ತಾರೆ. ಅವರಲ್ಲಿ ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ, ಒಳ್ಳೆ ನಿದ್ದೆ ಇರ್ತದೆ. ಅವರ ನಡೆ ನುಡಿ ಕ್ರಿಯೆ, ಅವರ ಮುಖದ ಒಂದು ಪ್ರಕಾಶವನ್ನು ನೋಡಿದ್ರು ಗೊತ್ತಾಗ್ತದೆ. ಅವರ ಮುಖದಲ್ಲಿ ಯಾವಾಗಲೂ ನಗು ಮುಖವೇ ಇರ್ತದೆ. ಇಂಥ ಬಡವರು ಇವತ್ತು ಬಹಳ ಇದ್ದಾರೆ, ಬಹಳ ದೇವರಿಂದ ಆಶೀರ್ವಾದ ಹೊಂದಿದವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ಒಂದು ದೊಡ್ಡ ಐಶ್ವರ್ಯವಂತನ ನಾವು ನೋಡ್ತೇವೆ ಇವತ್ತು ನಮಗೆ ಪರಿಚಯ ಇದ್ದವರು. ಅವರ ಮುಖದಲ್ಲಿ ಒಂದು ನಗುವೇ ಬರುವುದಿಲ್ಲ. ಬದಲಾಗಿ ಬರೀ ದುಡ್ಡು, ಬೆಳ್ಳಿ, ಬಂಗಾರ, ಆಸ್ತಿ, ನನ್ನ ಮಗ ಇಂಥವನು, ನನ್ನ ಮಗಳು ಅಂತ ಕೆಲಸ, ಈ ಕೆಲಸ, ಅಷ್ಟು ಸಂಬಳ, ಇಷ್ಟು ಸಂಬಳ, ನನ್ನ ಸೊಸೆಗೆ ಅಷ್ಟು ಇಷ್ಟು ಇನ್ನೂ ಮಾಡಬೇಕು. ಬರೀ ಲೋಕದ ವಿಷಯವನ್ನೇ ಅವರು ಮಾತಾಡ್ತಾರೆ ಹೊರತು ದೇವರ ವಿಷಯ ಅವರ ಬಾಯಲ್ಲಿ ಬರುವುದೇ ಇಲ್ಲ. ಅವರಿಗೆ ಜ್ಞಾನವೇ ಇಲ್ಲ.
ಆದ್ದರಿಂದ ಖಂಡಿತವಾಗಿ ಯಾವ ಒಂದು ಹೀನ ಸ್ಥಿತಿ ಇರೋರನ್ನು ಕೂಡ ನಾವು ಈ ಎಳಸಬಾರದು. ಉದಾಹರಣೆಗೆ ನಾನೊಬ್ಬ ಒಂದು ಗೌಡ ಅಂದರೆ ರೆಡ್ಡಿ ಆಗಿದ್ದರೂ ಕೂಡ ಒಕ್ಕಲಿಗನಾದರೂ ನನಗೆ ಕೂಡ ಬಹಳ ಜನ ನಮ್ಮ ಬಂಧುಗಳು ಹೇಳಿದ್ದಾರೆ, ಅಯ್ಯೋ ಅವನ ಹೊಳೆಯರಲ್ಲಿ ಮಾದಿಗರಲ್ಲಿ ಊಟ ಮಾಡ್ತಾನೆ, ಅಲ್ಲೇ ಕುಡಿತಾನೆ, ಅಲ್ಲೇ ತಿಂತಾನೆ, ಅಲ್ಲೇ ಸಾಯಲಿ, ಅವರೇ ಅವರನ್ನು ಸಮಾಧಿ ಮಾಡಲಿ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತನಾದ ದೇವರು ಭೂಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಆಕಾಶದಿಂದ ಒಂದು ಜೋಳಿಗೆಯು ಇಳಿದು ಬಂತು, ಅದರಲ್ಲಿ ಎಲ್ಲ ಜೀವಿಗಳು ಇದ್ದವು. ಆಗ ದೇವರ ದೂತನ ಮನುಷ್ಯನಿಗೆ ಹೇಳ್ತಾನೆ, ನೋಡಿದನು ನೀನು ಕೊಯ್ದು ತಿನ್ನು ಅಂತೇಳಿ. ಆಗ ಮನುಷ್ಯ ಹೇಳ್ತಾನೆ, ಇಲ್ಲ ನಾನು ಅಶುದ್ಧವಾದುದನ್ನು ಯಾವುದು ಮುಟ್ಟುವುದಿಲ್ಲ ಅಂತ. ಆಗ ದೇವರ ದೂತರು ಹೇಳ್ತಾರೆ, ನೋಡು ಅದೆಲ್ಲವೂ ದೇವರ ಸೃಷ್ಟಿಯೇ, ತಿನ್ನು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಈ ಕೆಟ್ಟ ಕೆಟ್ಟ ಆಹಾರ ಪದಾರ್ಥಗಳನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ತಿನ್ನುವಂತ ಅಲ್ಲ, ಎಲ್ಲವೂ ನನ್ನದೇ, ಜಾತಿ ಮತ ಭೇದ ಮಾಡಬೇಡ, ಎಲ್ಲವೂ ನನ್ನವರೇ, ನನ್ನ ಸೃಷ್ಟಿಗಳೇ ಅಂತ ಇದರ ಅರ್ಥವಾಗಿದೆ. ಕಾರಣ ಆದಿಕಾಂಡ ನಾವು ನೋಡುವಾಗ, ಭವಿಷ್ಯತ್ ಪುರಾಣ ಭಾಗ 2ರಲ್ಲಿ ನೋಡುವಾಗ, ಬೈಬಲಲ್ಲಿ ನೋಡುವಾಗ, ಕುರಾನಲ್ಲಿ ನೋಡುವಾಗ, ಆದಿಯಲ್ಲಿ ಒಂದೇ ಒಂದು ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದ್ರು. ಅವನ ಎಲುಬಿನಿಂದ ಒಂದು ಹುಡುಗಿಯನ್ನು ಸೃಷ್ಟಿ ಮಾಡಿ ಅವನಿಗೆ ಹೆಂಡತಿಯನ್ನಾಗಿ ಕೊಟ್ಟರು. ಅಲ್ಲಿ ದೇವರು ಅವನಿಗೆ ಆಶೀರ್ವಾದ ಮಾಡಿದ್ರು, ನಿನ್ನ ಸಂತಾನ ಭೂಲೋಕದಲ್ಲಿ ತುಂಬಿಕೊಳ್ಳಿರಿ, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಅಂತ. ಆ ಒಂದು ಗಂಡ ಹೆಣ್ಣಿನ ಸಂತಾನವಾಗಿದೆ ಇವತ್ತು ಭೂಲೋಕದಲ್ಲಿ ಪ್ರತಿಯೊಂದು ಇರುವಂಥದ್ದು. ಜನಸಂಖ್ಯೆ ತುಂಬ್ತಾ ಬಂದಾಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟು, ಅವರವರ ಬುದ್ಧಿಗೆ ಸರಿಯಾಗಿ ಒಂದೊಂದು ಕೆಲಸವನ್ನು ಕೊಟ್ಟು, ಅಲ್ಲಿ ಸರ್ಕಾರ ಏನಾಯಿತು, ಜಾತಿ ಸರ್ಟಿಫಿಕೇಟ್ ಕೊಡೋಕ್ಕೆ ಇದು ಪ್ರಾರಂಭವಾಯಿತು. ಅದರಿಂದ ಇವತ್ತು ಜಾತಿ ಬಂದು ಹೋಯಿತು. ಆದರೆ ಯಾರೇ ಆಗಲಿ, ಉದಾಹರಣೆಗೆ ಈಗಾಗಲೇ ಹೇಳಿದಾಗ ಒಂದು ನಗರಸಭೆಯಲ್ಲಿ ಕೆಲಸ ಮಾಡೋರೇ ಆಗಲಿ, ಆದರೆ ಕೆಲಸ ದೇವರಿಂದ. ಉದಾಹರಣೆಗೆ ಇವತ್ತು ನಮಗೆ ಹೋಗಿ ನಗರಸಭೆಯಲ್ಲಿ ಆ ಚರಂಡಿ ಕ್ಲೀನ್ ಮಾಡೋಕ್ಕಾಗ್ತದೋ, ಆಸ್ಪತ್ರೆಯಲ್ಲಿ ಹೋಗ್ಕೊಂಡು ಆ ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೋ, ಅಂದರೆ ಆಯಾ ಕೆಲಸ ಮಾಡ್ಲಿಕ್ಕೆ ಆಗ್ತದೋ? ಖಂಡಿತವಾಗಿ ಮಾಡೋರಿದ್ದಾರೆ. ಆದರೆ ಅದು ಯಾರ್ಯಾರಿಗೆ ಕೊಡಬೇಕು ಅವರಿಗೆ ಕೊಡಬೇಕು. ಯಾರ ಮನಸ್ಸಲ್ಲಿ ತೃಪ್ತಿ ಪಡ್ತದೋ ಅವರಿಗೆ ದೇವರು ಕೊಡುವಂಥದ್ದು. ಆದರೆ ಆ ಕೆಲಸ ಅದು ದೇವರಿಂದ ಬಂದದ್ದು. ಆ ಮನುಷ್ಯರನ್ನು ನಾವು ದೂಷಣೆ ಮಾಡಬಾರ್ದು. ಒಂದು ವೇಳೆ ಇವತ್ತು ನಗರಗಳಲ್ಲಿ, ಪಟ್ಟಣಗಳಲ್ಲಿ ಶುದ್ಧ ಮಾಡೋರು ಇಲ್ಲದಿದ್ದರೆ ಇವತ್ತು ಪಟ್ಟಣಗಳಿಗೆ ಹೋಗ್ಲಿಕ್ಕೆ ಆಗ್ತದೋ? ಮೂಗು ಮುಚ್ಚಿಕೊಂಡು ಕಾಲು ಇಡಕ್ಕೂ ಸ್ಥಳ ಇಲ್ಲದಾಗ್ತದೆ. ಅದೇ ರೀತಿ ಇವತ್ತು ಆಸ್ಪತ್ರೆಯಲ್ಲಿ ಕ್ಲೀನ್ ಮಾಡೋರು, ತೊಳೆಯೋರು, ಮಾಡೋರು ಇಲ್ಲದಿದ್ದರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗ್ತದೋ? ಖಂಡಿತವಾಗಿ ಇಲ್ಲ. ಆಗ ನಮಗಿಂತ ಶ್ರೇಷ್ಠರು ಅವರೇ ಆಗಿದ್ದಾರೆ. ಆ ದೇವರನ್ನು ದೂಷಣೆ ಮಾಡಬಾರ್ದು. ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ತಂದೆ ಸಮಾನ, ನಮ್ಮ ತಾಯಿ ಸಮಾನ, ನಮ್ಮ ಅಣ್ಣನ ಸಮಾನ, ನಮ್ಮ ತಮ್ಮನ ಸಮಾನ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಈ ಕೆಲಸ ಮಾಡೋರು ಏನು ಮಾಡಬೇಕು, ಅವರ ಕೆಲಸವನ್ನು ಮುಗಿಸಿ ಬಂದ ಮೇಲೆ ಸ್ನಾನ ಮಾಡಿ ಶುಚಿ ಬಟ್ಟೆ, ಅಂದರೆ ಯಾವಾಗಲೂ ಹೊಸ ಬಟ್ಟೆ ಅಂತಲ್ಲ, ಹಳೆ ಬಟ್ಟೆಯನ್ನೇ, ಶುಚಿಯಾಗಿದ್ದ ಬಟ್ಟೆಯನ್ನೇ ಹಾಕಿಕೊಂಡು ಅವರನ್ನು ಅವರು ಶುದ್ಧಪಡಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೈ ಕೈ ವಾಸನೆ ಬರಲು ಬಿಡಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಯಾರನ್ನು ಕೂಡ ನಾವು ದೂಷಣೆ ಮಾಡಬಾರದು, ಅಂಥದಕ್ಕೆ ನಾವು ಹೋಗಲೇಬಾರದು. ಎಲ್ಲರೂ ನಮ್ಮವರಂತಲೇ ಕಾಣಬೇಕು. ಒಂದು ವೇಳೆ ಐಶ್ವರ್ಯಂತನಾಗಿದ್ದು ಬೇಕಾದಿದ್ದರೂ ಕೂಡ ಕೆಲವರನ್ನು ನಾವು ನೋಡೋಣ, ಮನೆ ಹೊರಗಡೆ ನಾನಾ ಥರದ ಪೈಂಟ್ ಹೊಡ್ಕೊಂಡು ಬಹಳ ಚೆನ್ನಾಗಿ ಫಳ 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 ಅಂತೇಳಿ ಹೊಡಿಬೋದು. ಮನೆ ಒಳಗಡೆ ಮಲಗಿದ ಒಂದು ಹಾಸಿಗೆಯನ್ನು ಮಡಚೋದಿಲ್ಲ, ಚಾಪೆಯನ್ನು ಮಡಚೋದಿಲ್ಲ, ಅಥವಾ ಬೆಡ್ಡನ್ನು ಹಾಸೋದಿಲ್ಲ, ಗುಡಿಸೋದಿಲ್ಲ, ಮಾಡೋದಿಲ್ಲ. 12 ಗಂಟೆ ಆದರೂ ಕೂಡ ಆ ಬೆಡ್ಶೀಟ್ಗಳು, ಚಾಪೆಗಳು ನಾನಾ ಥರದಲ್ಲಿ ಹೊರಳಾಗಿ ಅಲ್ಲಿ ಬಿದ್ದಿರ್ತದೆ. ಅಲ್ಲಿ ಹೋದಾಗಲೇ ಅದು ಗೊತ್ತಾಗೋದು. ಹೊರಗಡೆ ಮಾತ್ರ ಬಹಳ ಸ್ವಚ್ಛವಾಗಿರ್ತಾರೆ, ಬಹಳ ಚೆನ್ನಾಗಿರ್ತಾರೆ. ಒಳಗಡೆ ಅಲ್ಲಿ ಹೋದರೆ ನಾವು ಮೊನ್ನೆ ಕೂಡ ಒಂದು ವಿಷಯವನ್ನು ತಿಳ್ಕೊಂಡಿದ್ದೆ. ದೇವರು ಯೇಸೆಂಬ ನಾಮದಲ್ಲಿ ಬಂದಾಗ ಒಂದು ಊರಿಗೆ ಹೋಗ್ತಾ ಇದ್ದಾಗ ಒಂದು ಸ್ಮಶಾನದಿಂದ ಒಂದು ಮನುಷ್ಯ ಯವನಸ್ಥ ಹುಡುಗ ಹೊರಗೆ ಹೊರಟು ಬಂದ ಕಾರಣ ಅವನ ಮೈಯಲ್ಲಿ ಏನಿತ್ತು, ದೆವ್ವ ಇತ್ತು. ಆಗ ಅವನು ಎಲ್ಲಿ ವಾಸ ಮಾಡ್ತಾ ಇದ್ದ, ಸ್ಮಶಾನದಲ್ಲಿ. ಸ್ಮಶಾನ ಯಾವಾಗಲೂ ಕ್ಲೀನಾಗಿರ್ತದ? ಖಂಡಿತವಾಗಿರೋದಿಲ್ಲ, ಯಾವಾಗಲೂ ಗಲೀಜೆ. ಆಗ ಗಲೀಜಿದ್ದಲ್ಲಿ ಯಾರು ವಾಸ ಮಾಡ್ತಾನೆ? ಅವನು ಸೈತಾನ ವಾಸ ಮಾಡ್ತಾನೆ. ಅವನಿಗೆ ಯಾವಾಗಲೂ ಗಲೀಜೇ ಬೇಕು, ಅವನೊಂದು ದುಷ್ಟಶಕ್ತಿಯಾಗಿದ್ದಾನೆ. ಹಾಗೆ ಇವತ್ತೇನಾಗ್ತದೆ, ಕೆಲವರದ್ದು ಹೊರಗಡೆ ಮಾತ್ರ ಫಲ 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 ಅಂತ ಹೇಳ್ತದೆ, ಒಳಗಡೆ ಹೋಗಿದ್ರೆ ಬರೀ ಗಲೀಜಿ ತೊಳ 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 ಅಂತ ಹೇಳ್ತದೆ. ಅದಕ್ಕೆ 2 ಪೇತ್ರ 2ನೇ ಅಧ್ಯಾಯದಲ್ಲಿ ಪೇತ್ರನು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಮೈ ತೊಳೆದು ಬಿಟ್ಟ ಹಂದಿ ಎಲ್ಲಿಗೆ ಹೋಯಿತು, ವಾಪಸ್ ಗೊಜ್ಜೆಗೆ ಹೋಯಿತು. ಹಾಗೆ ಒಬ್ಬೊಬ್ಬರಿಗೆ ಎಷ್ಟು ಹೇಳಿದ್ರು, ಏನೇ ಮಾಡಿದ್ರು ಕೂಡ ಏನಾಯಿತು, ಒಂದ್ಸಲ ಮಾತ್ರ ಕೇಳ್ತಾರೆ, ಮತ್ತೆ ಗೊಜ್ಜೆಗೆ ಹೋಗ್ತಾರೆ. ಅದು ಗೊಜ್ಜೆಲೆ ವಾಸ ಮಾಡುವಂಥದ್ದು. ಹಾಗೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೋಧನೆ ಮಾಡಿದ್ರು, ಏನೇ ಮಾಡಿದ್ರು ಗೊಜ್ಜೆತನ ಏನು ಅವರು ಬಿಡೋದಿಲ್ಲ. ಇನ್ನೊಂದು ಮಾತನ್ನು ಹೇಳಿದರೆ, ನಾಯಿ
ಕಕ್ಕಿದ್ದನ್ನು ನೆಕ್ಕಳು ಹೋಯಿತು. ಇವತ್ತೊಂದು 5 ಲಕ್ಷ ರೂಪಾಯಿ ಕೊಟ್ಟೊಂದು ನಾಯಿಯನ್ನು ತಂದರೂ ಕೂಡ ಅದು ಏನಾಗ್ತದೆ, ಹೊಟ್ಟೆ ತುಂಬ ತಿಂದಾಗ ಒಂದೊಂದ್ಸಲ ಅದು ವಾಂತಿ ಮಾಡ್ತದೆ. ಅದನ್ನು ಮೂಸಿ ಅದನ್ನೇ ಅದು ತಿಂತದೆ. ಅದಕ್ಕೆ ಹೆಸರು ನಾಯಿ. ದೇವರ ನಾಮಕ್ಕೆ ಸ್ತೋತ್ರ. ಅದೇ ರೀತಿ ಇವತ್ತು ದೇವರನ್ನ ತಿಳ್ಕೊಂಡವರು, ತಿಳಿಸಿದವರು ಕೂಡ ಅನೇಕರು ಇದೇ ಹಿಂದಿನ ಜೀವಿತಕ್ಕೆ ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಆ ರೀತಿ ಆಗಬಾರ್ದು. ಅದಕ್ಕೆ ಇಲ್ಲಿ ಯೋಬ ಹೇಳಿದ್ದು, ನನ್ನನ್ನು ಗರ್ಭದಲ್ಲಿ ನಿರ್ಮಿಸಿದಾತನೇ ಅವನನ್ನು ನಿರ್ಮಿಸಲಿಲ್ಲವೋ, ಆತನೊಬ್ಬನೇ ನಮ್ಮೊಬ್ಬರನ್ನು ಹೊಟ್ಟೆಯಲ್ಲಿ ರೂಪಿಸಿದನಲ್ಲವೇ. ಆದ್ದರಿಂದ ನಾವು ಯಾರಲ್ಲಿ ಈ ರೀತಿ ಆಗಬಾರ್ದು, ನಾವು ಯಾರನ್ನು ಹಂಗಿಸ್ಬಾರ್ದು, ಹೀಯಾಳಿಸ್ಬಾರ್ದು. ಎಲ್ಲವೂ ದೇವರ ದೃಷ್ಟಿಯೇ, ಎಲ್ಲವೂ ದೇವರ ಸೃಷ್ಟಿಯೇ. ಈಗ ನಾವು ಪ್ರತಿಯೊಂದನ್ನು ಈಗ ನಾವು ತಿಳ್ಕೊಂಡಾಗೆ ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 16ನೇ ವಚನ, ಯೋಬನು 31:16. ನಾನು ಬಡವರ ಇಷ್ಟವನ್ನು ಭಂಗಪಡಿಸಿ ವಿಧವೆಯನ್ನು ಕಂಗೆಡಿಸಿದವನು. ನೋಡಿ, ಯೋಬನು ಮತ್ತೊಂದು ವಿಚಾರವನ್ನು ನೆನೆಸ್ಕೊಳ್ತಾನೆ. ನಾನು ಏನೇ ಮಾಡಲಿಲ್ಲ, ಆದರೂ ಈ ಕಷ್ಟ, ಸಂಕಟ, ದುಃಖಗಳು ಯಾಕೆ ಬಂತು? ಬಡವರ ಇಷ್ಟವನ್ನು ಭಂಗಪಡಿಸಿ ಅಂದರೆ ಬಡವರು ಏನು ಮಾಡ್ತಾರೆ, ಇವತ್ತು ಕೆಲಸ ಮಾಡಿ ನಾನು ಇವತ್ತು ಅವರಿಗೆ ಸರಿಯಾಗಿ ಸಂಬಳ ಸಿಕ್ಕದೆ ಹೋದರೆ ನಾವು ಇವತ್ತು ಮಾಂಸ ತಗೊಬರಬೇಕು ಅಥವಾ ಒಂದು ಒಳ್ಳೆಯ ಒಂದು ಆಹಾರವನ್ನು ಮಾಡಬೇಕು. ಉದಾಹರಣೆಗೆ ಒಂದು ಪಾಯಸವನ್ನು ಮಾಡಬೇಕು, ನಾವು ತಿನ್ನಬೇಕು, ಹೆಂಡತಿ ಮಕ್ಕಳ ಸಂತೋಷ ಪಡಬೇಕು, ಮಕ್ಕಳಿಗೆ ನಾವು ತಂದು ಕೊಡಬೇಕು ಅಂತೇಳಿ ಒಂದು ವಿಚಾರ ಇರ್ಬೋದು. ಅಕಸ್ಮಾತ್ ಇವತ್ತು ಕೆಲಸ ಮಾಡಿ ನಾನೊಂದು ಮೇಕೆ ಅಂದರೆ ಒಂದು ಆಡನ್ನು ತಗೊಳ್ಬೇಕು, ಒಂದು ಕುರಿ ತಗೊಳ್ಬೇಕು, ಅಥವಾ ಸಣ್ಣ ಒಂದು ಹಸು ಕರುವನ್ನು ತಗೊಳ್ಬೇಕು, ನನ್ನ ಮನೆ ಸ್ವಲ್ಪ ಸ್ವಚ್ಛ ಮಾಡಬೇಕು, ಅಥವಾ ಮನೆ ಒಳಗಡೆ ಅವರಿಗೆ ಒಂದು ಮಲಗಲಿಕ್ಕೆ ಹೊದ್ಕೊಳ್ಳೋಕ್ಕೆ ನಾನಾ ಥರದ ಏನಾದರೂ ಯೋಚನೆ ಮಾಡಿರ್ತಾರೆ. ಅದಕ್ಕಾಗಿ ನಾನು ಅವರನ್ನು ನೋವುಪಡಿಸಿದ್ದೇನೋ, ಕೆಲಸ ಮಾಡಿ ನಾನು ಸರಿಯಾಗಿ ಸಂಬಳ ಕೊಟ್ಟಿದ್ದೇನೋ ಇಲ್ಲವೋ, ನನ್ನಿಂದಾಗಿ ಅವರು ಬೇಸರ ಪಟ್ಟಿದ್ದಾರೆಯೋ, ಈ ರೀತಿ ಏನಾದರೂ ನನ್ನಿಂದ ತೊಂದರೆ ಆಗಿದೆಯೋ ಅವರಿಗೆ, ನಾನು ಅವರನ್ನು ಇಷ್ಟಪಡಿಸಲಿಲ್ಲವೋ, ಒಂದು ವಿಚಾರ. ಆಗ ಬಡವರಿಗೂ ಕೂಡ ಈ ರೀತಿ ಅವರನ್ನು ಇವತ್ತು ಅಕ್ಕಪಕ್ಕದಲ್ಲಿ ಇರುವಂಥ ಯಾವೊಂದು ಬಡವರಿಗೂ ಕೂಡ ನಾವು ಇವತ್ತು ನೋವು ಕೊಟ್ಟರೆ ಅವರನ್ನು ಕೊಲೆ ಮಾಡಿದಾಗೆ ಆಯಿತು. ಆ ಶಾಪವು ತಿರುಗಿ ಬರುತ್ತದೆ. 10 ದಶಾಜ್ಞೆಗಳಲ್ಲಿ ದೇವರು ಒಂದು ಆಜ್ಞೆಯನ್ನು ಹೇಳಿದ್ದಾರೆ, ನರಹತ್ಯೆ ಮಾಡಬೇಡ ಅಂದರೆ ಕೊಲೆ ಮಾಡಬೇಡ. ಅಂದರೆ ಒಬ್ಬರಿಗೆ ಬಡಿದ್ರೆ ಮಾತ್ರ ಕೊಲೆ ಅಲ್ಲ, ಅದು ಏನೋ ಕೋಪದಲ್ಲಿ ಆಗಿ ಹೋಯಿತು. ಆದರೆ ನಾನಾ ರೀತಿಯಲ್ಲಿ ಹಿಂಸೆ ಕೊಡೋದು, ದುಃಖಪಡಿಸುವಂಥದ್ದು, ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ನೋವು ಕೊಡ್ತಾ ಬರುವಂಥದ್ದು, ಕಣ್ಣೀರು ಹಾಕ್ಸುವಂಥದ್ದು, ಆ ರೀತಿ ಮಾಡಿದರೂ ಅಂಥವ್ರಿಗೆ ಕೂಡ ಬಹಳ ಶಿಕ್ಷೆ ಇದೆ. ಅದನ್ನು ಅನುಭವಿಸಲೇಬೇಕು. ಇದು ದೇವರ ಮಾತಾಗಿದೆ. ಅದಕ್ಕೆ ಯೋಬ ಯೋಚನೆ ಮಾಡ್ಕೊಂಡು ಹೇಳಿದಂಥ ಮಾತು, ನಾನು ಬಡವರ ಇಷ್ಟವನ್ನು ಭಂಗಪಡಿಸಿದ್ದೇನೋ. ಅದೇ ರೀತಿ ಬಡವರು ಕೂಡ ಕೆಲಸ ಮಾಡಿ ಇದನ್ನು ಕೂಡ ಈಗಲೂ ನಾವು ಸ್ವಲ್ಪ ಹಿಂದೆ ತಿಳ್ಕೊಂಡಿದ್ದೇವೆ, ಭಾಳ ಸಲ ತಿಳ್ಕೊಂಡಿದ್ದೇವೆ. ಸಂಬಳ ತಗೊಂಡು ಕೆಲಸ ಮಾಡೋದ್ರೆ ನನಗೆ ದುಡ್ಡು ಬಂದರೆ ಸಾಕು ಅಂತ ಯೋಚನೆ ಮಾಡಿದರೆ ಅದು ಕೂಡ ನೆರವೇರುವುದೇ ಇಲ್ಲ. ಕಡೆಗೆ ಅವರು ಎಷ್ಟೇ ಸಂಪಾದನೆ ಮಾಡ್ಬೋದು, ಏನೇ ಮಾಡ್ಬೋದು, ಅಲ್ಲಿ ಗಂಡನೋ ಮಗನೋ ಅಲ್ಲಿ ಕೊಡುಕರಾಗಿರ್ತಾರೆ, ಅಕಸ್ಮಾತ್ ಬೇಡದ ಬುದ್ಧಿಯವರಾಗಿರ್ತಾರೆ, ಅಥವಾ ಇನ್ನೊಂದು ಕಾಯಿಗಳು ಬಂದು ಹಾಸ್ಪಿಟ್ಲಿಗೂ ತಗೊಂಡೋಗಿ ಹಾಕಬಹುದು. ಅಕಸ್ಮಾತ್ ಇನ್ನೂ ಸಾಲೋದಿಲ್ಲ ಅಂತೇಳಿ ನಾನಾ ರೀತಿ ಹಣವನ್ನು ತಗೊಂಡು ಇನ್ನೊಬ್ಬರಿಗೆ ಬಡ್ಡಿ ಕಟ್ಟವರು ಆಗಿರಬಹುದು. ಇದು ಕೂಡ ಇವತ್ತು ಬಹಳ ನಡೀತದೆ. ಅದು ಒಂದು ಕಡೆಗೆ. ಹಾಗೆ ಇವತ್ತು ಯೋಬ ನಾನು ಬಡವರ ಇಷ್ಟವನ್ನು ಭಂಗಪಡಿಸಿದ್ದೇನೋ. ಕೆಲಸ ಮಾಡಿಸುವವರು ಖಂಡಿತವು ಯಾರೇ ಆದರೂ ಕೂಡ ಒಬ್ಬರಿಗೊಬ್ಬರು ತೊಂದರೆ ಮಾಡಬಾರ್ದು, ಬೇಸರಗೊಳಿಸಬಾರ್ದು. ವಿಧವೆಯನ್ನು ಕಂಗೆಡಿಸಿದ್ದೇನೋ. ಇವತ್ತು ನೋಡಿ, ಐಶ್ವರ್ಯವಂತರಾದ ವಿಧವೆಯರು ಬೇಕಾದಷ್ಟು ಇದ್ದಾರೆ, ಅವರಿಗೆ ಬೇಕಾಗಿದೆ, ಚೆನ್ನಾಗಿರ್ತಾರೆ. ಆದರೆ ಒಂದೊಂದು ವಿಧವೆಯರಿಗೆ ಬಡವರಾಗಿರ್ತಾರೆ, ಗಂಡ ಸತ್ತು ಹೋಗಿರ್ತಾನೆ, ಆಮೇಲೆ ಅವರನ್ನು ಮಕ್ಕಳು ಸರಿಯಾಗಿ ನೋಡೋದಿಲ್ಲ, ಮದುವೆ ಆದಮೇಲೆ ಅಂತೂ ಹೆಂಡತಿಯನ್ನು ಕಟ್ಟಿಕೊಂಡವರು ಅಂಥ ವಿಧವರನ್ನು, ತಾಯಿಯಂದಿರನ್ನು ನೋಡೋರು ಬಹಳ ಕಡಿಮೆ. ಕಡೆಗೆ ಅವರಿಗೂ ಕೂಡ ಹೊಡೆಯೋದು, ಬಡಿಯೋದು, ಕಣ್ಣೀರು ಹಾಕ್ಸೋದು, ಮನೆಯಿಂದ ಹೊರಗಡೆ ಹಾಕೋದು, ಅವರು ಮದುವೆ ಮಾಡಿಕೊಟ್ಟಂಥ ಹೆಣ್ಣು ಮಕ್ಕಳಲ್ಲಿ ಹೋಗಿ ವಾಸ ಮಾಡುವುದು, ಇಲ್ಲದ್ರೆ ಅವರೇ ತಗೊಂಡೋಗಿ ಆಶ್ರಮಕ್ಕೆ ಅವರಿಗೆ ಯಾರೂ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಬಿಟ್ಟು ಬರುವಂಥದ್ದು. ಅಥವಾ ಇನ್ನೊಂದು ಮಾಡ್ತಾರೆ, ರಾತ್ರಿ ತಗೊಂಡೋಗಿ ಆಶ್ರಮದ ಗೇಟ್ ಹತ್ರ ತಗೊಂಡೋಗಿ ಅಲ್ಲಿ ಬಿಟ್ಟು ಬರ್ತಾರೆ. ಯಾರು ಅಂತಲೇ ಅವರಿಗೆ ಗೊತ್ತಿರೋದಿಲ್ಲ. ಬೆಳಿಗ್ಗೆ ಆಶ್ರಮದವರು ನೋಡುವಾಗ ಅಲ್ಲಿ ಯಾರೋ ಕೂತಿರ್ತಾರೆ ಅಥವಾ ಮಲಗಿರ್ತಾರೆ, ಅವರನ್ನು ಆಶ್ರಮದವರು ಸೇರಿಸ್ಕೊಳ್ಬೇಕಾಗ್ತದೆ. ನಾನೊಂದ್ಸಲ ಬೆಂಗಳೂರಲ್ಲಿ ಹೋದಾಗ ಒಂದು ಆಶ್ರಮಕ್ಕೆ ಒಬ್ಬರು ಕರೆದಿದ್ರು. ಆಗ ಒಂದ್ಸಲ ಅಲ್ಲಿ ಹೋದಾಗ ಅವ್ರು ಮಾತು ಹೇಳ್ತಾರೆ, ಬ್ರದರ್ ಯಾರು ಅಂತಲೇ ಗೊತ್ತಿರೋದಿಲ್ಲ, ತಂದು ಕೂತ್ಕೊಳಿಸಿ ಹೋಗ್ತಾರೆ, ಮಲಗಿಸಿ ಹೋಗ್ತಾರೆ, ಅವರಿಗೆ ವಿಲಾಸ
ವಿಳಾಸವೇ ಗೊತ್ತಿರುವುದಿಲ್ಲ. ಇನ್ನವರನ್ನು ಬಿಡೋಕ್ಕಾಗ್ತದ ಅಂತೇಳಿ ನಾವು ಅವ್ರನ್ನ ಏನು ಮಾಡ್ತೇವೆ, ಸೇರಿಸಿಕೊಳ್ತೇವೆ ನಾವು ಅಂತೇಳಿ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ ಎಂತಹ ಒಂದು ಅವಸ್ಥೆಗಳು. ಈ ರೀತಿ ಕೂಡ ಇವತ್ತು ಬಹಳಷ್ಟು ಜನ ಗಂಡ ಇಲ್ಲದವರ ಸ್ತ್ರೀಯರನ್ನ, ಅಂದರೆ ವಿಧವೆಯರನ್ನ ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಯೋಬ ಹೇಳ್ತಾ ಇದ್ದಾರೆ, ನಾನು ಹಾಗೇನಾದರೂ ಅವರಿಗೆ ತೊಂದರೆ ಮಾಡಿದ್ದೇನೆಯೋ ಅಂತೇಳಿ. ಅಂಥ ವಿಧವೆಯರು ಕಂಡ್ರೆ ಅವರಿಗೆ ಊಟಕ್ಕೆ ಬಟ್ಟೆಗೆ ಕೈಲಾದ ಸಹಾಯವನ್ನು ನಾವು ಮಾಡಲೇಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ವಿಧವೆಯರನ್ನು ಕಂಗಡಿಸಬಾರದು. ಒಂದು ವೇಳೆ ಅವರವರ ಯೌವನ ಪ್ರಾಯದಲ್ಲಿಯೂ ಏನಾದರೂ ನಾನಾ ಥರದ ಆಟಗಳನ್ನು ಆಡಿಕೊಂಡು ಗರ್ವ ಅಹಂಕಾರದಲ್ಲಿ ಮೆರೆದ್ರೆ ಅವರಿಗೂ ಕೂಡ ಶಿಕ್ಷೆ ಇದ್ದೇ ಇದೆ. ಅದುವೇ ಅವರು ನರಕ ಬರುವಂಥದ್ದು. ಆದರೆ ಅವರನ್ನು ಹೀಯಾಳಿಸಬಾರದು, ಮಾಡಬಾರದು. ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ತಿಳಿದುಕೊಂಡು ಅವರಿಗೂ ಕೂಡ ಸಹಾಯ ಮಾಡಿದರೆ ಅಂಥವರಿಗೂ ಆಶೀರ್ವಾದ. ಆಗಲಿ ಯೋಬ, ನಾನು ಬಡವರಿಗೆ ತೊಂದರೆ ಮಾಡಿ ವಿಧವರಿಗೆ ಏನಾದರೂ ನೋವು ಮಾಡಿದ್ದೇನೆಯೋ, ಅದಕ್ಕೆ ನನಗೆ ಈ ರೀತಿ ಕಷ್ಟ ಬಂತೋ ಅಂತೇಳಿ ಯೋಚನೆ ಮಾಡ್ದ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಜೀವಿಸುವಾಗ ಇಂಥದ್ದು ಬರುವಾಗ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ 10 ದಶಾಜ್ಞೆಗಳನ್ನು ಆಗಾಗ ನಾವು ತಿಳಿದುಕೊಳ್ಬೇಕಾಗಿದೆ. ಮೊನ್ನೆ ಕೂಡ ಒಂದು ಯೂಟ್ಯೂಬಲ್ಲಿ ಒಂದು ಬೈಬಲನ್ನು ಅರಿತಂಥ ಒಂದು ಸಹೋದರಿ, ಮಂಗಳೂರಿನ ಸಹೋದರಿ ಹೇಳಿದರು, ಖಂಡಿತವಾಗಿ ಯಾವಾಗಲೂ 10 ದಶಾಜ್ಞೆಗಳನ್ನು ನಾವು ಯೋಚನೆ ಇಟ್ಟುಕೊಳ್ಬೇಕು. ಅದುವೇ ನಾವು ಸೃಷ್ಟಿಕರ್ತ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಯಾವುದೇ ಧರ್ಮ ಇರಲಿ, ಯಾವುದೇ ಗ್ರಂಥ ಇರಲಿ, 10 ದಶಾಜ್ಞೆಗಳು ಬಹಳ ಪ್ರಾಮುಖ್ಯ. ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುತ್ತದೆ. ಅದಕ್ಕೆ ಆಗ ನಾವು ಬದಲಾಗಲಿಕ್ಕೋಸ್ಕರ ದೇವರು ಪ್ರೀತಿಯಲ್ಲಿ ನಮಗೆ ಕೊಟ್ಟ ಅಂತ ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ಯಾವಾಗಲೂ 10 ದಶಾಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಆದರೆ ಕೆಲವರು ಅದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಇಲ್ಲವೇ ಇಲ್ಲ ಅಂತೇಳಿ ಬಂದಿದ್ದಾರೆ, ಹೇಳ್ತಲೇ ಇದ್ದಾರೆ ಹಾದಿ ತಪ್ಪಿಸಲಿಕ್ಕೆ. ಕಾರಣ ಯಾಕೆಂದರೆ 10 ದಶಾಜ್ಞೆಗಳನ್ನ ಬಿಡಿಸಿದರೆ ಅವರ ತಪ್ಪುಗಳು ಇನ್ನೊಬ್ಬರಿಗೆ ಅರ್ಥವಾಗ್ತದೆ. ಓ, ಇವರು ಹೇಳ್ತಾರಲ್ಲ, ಇವರೇ ಹೀಗೆ ಮಾಡ್ತಾರಲ್ಲ, ಇವರೇ ತಪ್ಪಿ ಹೋಗಿದಾರಲ್ಲ ಅಂತೇಳಿ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಂದು ಭಿನ್ನ ಭೇದವನ್ನು ತಂದು ಇವತ್ತು ಅನೇಕರು ಅದನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ಸರಿಯಾಗಿ ದೇವರ ವಾಕ್ಯವೇ ಅಲ್ಲಿ ಏನಾಗಿದೆ, ಹಳೆ ಒಡಂಬಡಿಕೆ ಬಹಳ ಪ್ರಾಮುಖ್ಯ. ಕೆಲವೊಂದು ವಿಷಯವನ್ನು ಅಲ್ಲಿ ದೇವರು ಬಿಡಿ ಅಂತ ಹೇಳಿದ್ದಾರೆ, ಅಂಥದನ್ನು ಬಿಡಬೇಕು. ಬಾಕಿ ಇರೋದನ್ನು ನಾವು ಕೈಗೊಂಡು ನಡೆಯಲೇಬೇಕು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೂಡ ಅದನ್ನೇ ಹೇಳಿದ್ದಾರೆ. ಬಹಳ ಕಡೆ ವಾಕ್ಯ ಇದೆ, ಹಿಂದೆ ಕೂಡ ತಿಳಿಸಿದ್ದೇನೆ. ಇನ್ನು ಸ್ವಲ್ಪ ದಿವಸದ ನಂತರ ಅದನ್ನು ಮತ್ತೊಂದು ಸಲ ತಿಳಿಸುವವನಾಗಿದ್ದೇನೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ಅಲ್ಲಿ ಭಿನ್ನ ಭೇದ ತರ್ತಾರೆ, ಆದರೆ ಅದಲ್ಲ. ನಮ್ಮ ತಪ್ಪುಗಳು ಅರ್ಥವಾಗಬೇಕಾದ್ರೆ ನಮಗೆ 10 ದಶಾಜ್ಞೆಗಳು ಬಹಳ ಪ್ರಾಮುಖ್ಯ. ಅದು ಬೇಕೇ ಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಬಡವರಿಗೂ ಮತ್ತು ವಿಧವರಿಗೂ ತೊಂದರೆ ಮಾಡಿದರೆ ಅಲ್ಲಿ ಕೂಡ ಶಿಕ್ಷೆ ಬರ್ತದೆ. ದೇವರು ನಮಗೆ ಸ್ತೋತ್ರಗಳು. ಹಾಗೆ ಒಂದು ವೇಳೆ ಮಾಡಿದರೆ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಯೋಚನೆ ಮಾಡಿಕೊಂಡು ಹೌದು ನಾನು ತಪ್ಪು ಮಾಡಿದ್ದೇನೆ ಅಂತ ಅರ್ಥ ಆದರೆ ದೇವರಲ್ಲಿ ಕ್ಷಮೆಯನ್ನು ಕೇಳಿ ಅವರ ಹೆಸರಲ್ಲಿ ಅವರು ಭೂಲೋಕದಲ್ಲಿ ಇಲ್ಲದಿದ್ದರೆ, ಅಕಸ್ಮಾತ್ ಹತ್ರ ಪತ್ರ ಇಲ್ಲದಿದ್ದರೆ ಅವರ ಹತ್ರನೇ ಹೋಗಿ ಕ್ಷಮೆ ಕೇಳಿ ಅವರಿಗೆ ಸಹಾಯವನ್ನು ಮಾಡಬೇಕು. ಒಂದು ವೇಳೆ ಅವರು ಭೂಲೋಕದಲ್ಲಿ ಇಲ್ಲದೆ ಹೋದರೆ, ಮರಣ ಹೊಂದಿದ್ರೆ, ಅಕಸ್ಮಾತ್ ಅದರ ಪರವಾಗಿ ಇವತ್ತು ಅಂಥ ವಿಧವೆಯರಿಗೂ ಬಡವರಿಗೂ ಅಕಸ್ಮಾತ್ ಅನಾಥ ಆಶ್ರಮಕ್ಕೂ ಇಂಥದಕ್ಕೆಲ್ಲ ಸಹಾಯ ಮಾಡಿ ದೇವರಲ್ಲಿ ಪ್ರಾರ್ಥಿಸ್ತಾ ಬಂದಾಗ ಖಂಡಿತವಾಗಿಯೂ ಪಾಪ ಪರಿಹಾರ ಆಗೇ ಆಗುತ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. 17ನೇ ವಚನ, ನನಗಿರುವ ತುತ್ತು ಅನ್ನದಲ್ಲಿ ಅನಾಥರಿಗೆ ಏನೂ ಕೊಡದೆ ನಾನೇ ಒಂಟಿಗನಾಗಿ ತಿಂದೇನೋ. ದೇವರ ನಮಗೆ ಸ್ತೋತ್ರ. ನೋಡಿ, ಬೇಕಾದಂಥ ಐಶ್ವರ್ಯನಾಗಿದ್ದ ಆಗ ಅಲ್ಲಿ ಯೋಬ ಅದನ್ನು ಕೂಡ ಯೋಚನೆ ಮಾಡ್ತಾನೆ, ನನಗೆ ಕೊಟ್ಟದರಲ್ಲಿ ನಾನು ಅನಾಥರಿಗೆ ಏನೂ ಕೊಡದೆ ನಾನು ಒಬ್ಬನೇ ತಿಂದೇನೋ ಅಂತ. ದೇವರ ನಮಗೆ ಸ್ತೋತ್ರ. ಇವತ್ತು ದೇವರು ನಮಗೆ ಕೊಡುವಂಥದ್ದು ಯಾಕೆ ನಮಗೆ ಒಬ್ಬರಿಗೆ ತಿನ್ನಕ್ಕಲ್ಲ. ಆಗ ಇವತ್ತು ನನಗೆ ಏನು ಅಷ್ಟಿಲ್ಲಪ್ಪ, ಇಷ್ಟೇ ನನಗೆ ಬಹಳ ಕಡಿಮೆ ಇದೆ. ಹೌದು, ಬಹಳ ಕಡಿಮೆ ಇದ್ದರೆ ಇವತ್ತು ಗಂಡ ಹೆಂಡತಿ ದುಡಿದು ಮಕ್ಕಳನ್ನು ಸಾಕಬೇಕಾಗ್ತದೆ, ವಿದ್ಯಾಭ್ಯಾಸ ಕೊಡಬೇಕಾಗ್ತದೆ, ಮದುವೆ ಮಾಡಿ ಕೊಡಬೇಕಾಗ್ತದೆ. ಆಗ ಅಲ್ಲಿ ಅವ್ರ ಹತ್ರ ಏನು ಕೊಡೋಕ್ಕೆ ದಾನದ ಇಲ್ಲ. ಆದರೆ ಒಂದೊಂದು ಟೈಮಲ್ಲಿ ಭಿಕ್ಷೆಯವರಂಥ ಕಷ್ಟ ಸಂಕಟ ದುಃಖದಲ್ಲಿ ಬಂದಾಗ, ನಮ್ಮ ಕೈಲಿ ಆದಾಗ ಇಂಥ ಅನಾಥ ವೃದ್ಧಾಶ್ರಮಕ್ಕೆ, ಅನಾಥ ಮಕ್ಕಳಾಶ್ರಮಕ್ಕೆ ಭಿಕ್ಷೆ ಬೇಡಿಕೊಂಡು ಭಾಳ ಕಷ್ಟ ಸಂಕಟ ದುಃಖದಲ್ಲಿ ಬಂದವರಿಗೆ, ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ಇಂಥ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಂಥ ವಿಧವೆಯರು ವಯಸ್ಸಾದವರಿಗೂ ಕೂಡ ಅವರಲ್ಲಿ ಅವರು ನಿರ್ಗತಿಕರಾಗಿದ್ದರೆ ಕೈಲಾಗಿದ್ದನ್ನಾದರೂ ಸಹಾಯ ಮಾಡಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಒಂದು ವೇಳೆ ಇಲ್ಲದಿದ್ದರೆ ಹೀಗೆ, ಆದರೆ ಇದ್ದು ಕೊಡದಿದ್ದರೆ ಇಲ್ಲ ಹಾಗೆ ಅಂತ ಹೇಳಿದರೆ, ಸುಳ್ಳು ಹೇಳಿದರೆ ಅದಕ್ಕೂ ಸರಿಯಾದ ಶಿಕ್ಷೆ ಬರ್ತದೆ. ಖಂಡಿತವಾಗಿಯೂ ಕೆಲವರಿಗೆ ಬೇಕಾದಂಥ ಕೋಟಿ ಕೋಟಿ ಎಷ್ಟು
ಎಷ್ಟೋ ಕೋಟಿ ಮನೆ ಕಟ್ಟಿರ್ತಾರೆ, ಎಷ್ಟೋ ಲಕ್ಷ ಕೋಟಿ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿಗಳು ಇರ್ತವೆ. ಬಡವರವರ ಮನೆಗೆ ಹೋದರೆ ನಾಯಿಗಳನ್ನು ಬಿಡ್ತಾರೆ, ಜೋರು ಮಾಡ್ತಾರೆ, ಅವರನ್ನು ಓಡಿಸ್ತಾರೆ. ಖಂಡಿತವಾಗಿ ಅದು ಒಂದಲ್ಲ ಒಂದು ದಿವಸ ನಿರ್ನಾಮ. ಮತ್ತು ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತ ಹೇಳುವಂಥದ್ದು, ಅದು ಮಕ್ಕಳ ಕಾಲಕ್ಕೂ ಕೂಡ ಅಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. ಅದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಕೊಡುವಂಥದ್ದು ನಮಗೆ ಖಂಡಿತವಾಗಿ ಕೊಟ್ಟಿದ್ದನ್ನು ಕೇಳುವಂಥದ್ದು 10ರಲ್ಲಿ 1 ಭಾಗ ದಶಾಂಶ. ನೀನು 100 ರೂಪಾಯಿ ದುಡ್ದೆ 10 ರೂಪಾಯಿ ಕೊಡು, 1000 ರೂಪಾಯಿ ದುಡ್ದೆ 100 ರೂಪಾಯಿ ಕೊಡು, 10,000 ದುಡ್ದೆ 1000 ಕೊಡು, 1 ಲಕ್ಷ ದುಡ್ದೆ 10,000 ಕೊಡೋರಿಗೆ 10 ಲಕ್ಷ ದುಡ್ದೆ 1 ಲಕ್ಷ ಕೊಡು. ಅದು ದೇವರು ನನಗೆ ಕೊಡು ಅಂತ ಹೇಳಿದ್ದು. ದೇವರಿಗೆ ದುಡ್ಡು ಬೇಕಾ? ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇನ್ನೊಂದು ಇದೇ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅಂದರೆ ಇಂದ ಅನಾಥ ಮಕ್ಕಳು, ಅನಾಥ ವೃದ್ಧರು, ಅನಾಥ ವಿಧವೆಯರು, ಬಹಳ ಕಷ್ಟ ಸಂಕಟ ದುಃಖದಲ್ಲಿರುವವರಿಗೆ ದಶಾಂಶವನ್ನು 1 ರೂಪಾಯಿಯಲ್ಲಿ 10 ಪೈಸೆ, 10ರಲ್ಲಿ 1 ಭಾಗ ಈಗಾಗಲೇ ಹೇಳಿದಾಗ ನೀವು ಕೊಡಪ್ಪ. ಮನೆ ಕಟ್ಟಲಿಕ್ಕೆ ಇಲ್ವೋ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ವೋ, ವಿದ್ಯಾಭ್ಯಾಸಕ್ಕೆ ಇಲ್ವೋ, ಮದುವೆ ಮಾಡಿ ಕೊಡಲಿಕ್ಕೆ ಇಲ್ವೋ, ಅವರು ನಿರ್ಗತಿಗರಾಗಿದ್ದಾರೋ, ನೀನು ಅವರನ್ನು ಸಹಾಯ ಮಾಡು. ದೇವರ ನಮಗೆ ಸ್ತೋತ್ರವಾಗಲಿ. ಅದು ನನಗೆ ಕೊಟ್ಟ ಹಾಗೆ ಆಗ ಅದರ 2ರಷ್ಟು ಪರಲೋಕದಿಂದ ನಿನಗೆ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿದು ಕೊಡ್ತೀನಿ ಇಲ್ವ ಅಂತ ನೋಡು. ಆಗ ಮತ್ತು ನಾನು ನಿನ್ನ ಮಡಿಲಿಗೆ ತುಂಬಿಸ್ತಾ ಬರ್ತೀನಿ, ನಿನ್ನ ಮಕ್ಕಳನ್ನು ನಾನು ಆಶೀರ್ವಾದ ಮಾಡ್ತೀನಿ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲ್ಲೂಯಾ. ಅಂದರೆ ಏನು ಗತಿ ಇಲ್ಲದವರಿಗೆ, ಅದರಲ್ಲಿ ವಿಶೇಷವಾಗಿ ಇವತ್ತು ದೇವರು ಆರಿಸಿಕೊಂಡಾಗ, ಹೆಂಡತಿ ಮಕ್ಕಳು ಬಿಟ್ಟಾಗ, ಹೊರಗೆ ಹಾಕಿದಾಗ, ಜಾತಿ ಮತ ಭೇದ ತಂದುಕೊಂಡು ಅಲ್ಲಿ ಅಂಥವರಿಗೆ ಮನೆ ಮಠ ಇರೋದಿಲ್ಲ, ಯಾವುದೇ ಗತಿ ಇರೋದಿಲ್ಲ. ಇಂಥವ್ರನ್ನ ಸೇರಿಸಿಕೊಂಡರೆ ನನ್ನ ಸೇರಿಸಿಕೊಂಡ ಹಾಗಾಯಿತು. ಅವರಿಗೆ 1 ಗ್ಲಾಸು ತಣ್ಣೀರನ್ನು ಕೊಟ್ಟಾದ ತಕ್ಕಾದ ಪ್ರತಿಫಲವನ್ನು ನೀವು ಪಡೆಯದೆ ಹೋಗಲಾರಿರಿ. ಆಗ ನಾನು ಮತ್ತು ನನ್ನ ತಂದೆಯು ಒಂದು ನಿಮ್ಮಲ್ಲಿ ವಾಸ ಮಾಡುವೆರೆಂಬುದಾಗಿ ಸ್ಪಷ್ಟವಾಗಿ ಭಗವಂತನೇ ಮನುಷ್ಯನ ಅವತಾರವೆತ್ತಿ ಬಂದಾಗ ಹೇಳಿದ್ದಾರೆ. ಇದು ಬೈಬಲಲ್ಲಿ ಸ್ಪಷ್ಟವಾಗಿದೆ, ಮಹಾಭಾರತದಲ್ಲಿಯೂ ಇದೆ, ಕುರಾನಲ್ಲಿ ಕೂಡ ಈ ವಿಷಯಗಳು ಬರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಮಗೆ ತಿಂದು ಕುಡಿದು ಮಜಾ ಮಾಡೋಕ್ಕೆ ದೊಡ್ಡ ಮೊಬೈಲ್ಗಳು, ಬೇಕಾದ ಅಲಂಕಾರಗಳನ್ನ ಮಾಡ್ಕೊಳ್ಳಿಕ್ಕೆ, ದೊಡ್ಡ ವಾಹನಗಳನ್ನ ತಗೊಳ್ಳೋದಕ್ಕೆ ಅಲ್ಲ. ವಾಹನ ತಗೊಳ್ಬಾರ್ದು. ದೇವರಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಿದಾಗ ದೇವರು ಮತ್ತು ಕೊಡ್ತಾರೆ. ನೋಡಿ, ಇನ್ನೊಂದು ಲೆಕ್ಕ, 100ರಲ್ಲಿ 10 ರೂಪಾಯಿ ನೀನು ಕೊಟ್ಟಾಗ ಅಲ್ಲಿ ದೇವರು ಏನು ಹೇಳ್ತಾರೆ, ಅದರ 2ರಷ್ಟು ಮತ್ತೆ ನಿನಗೆ ಕೊಡ್ತೀನಿ ಅಂತ. 10 ರೂಪಾಯಿ ಕೊಟ್ಟರೆ 20 ರೂಪಾಯಿ ಕೊಡ್ತಾರೆ. ದೇವರ ನಾಮಕ್ಕೆ 10 ರೂಪಾಯಿ ಮತ್ತು ಲಾಭನೇ ಬಂತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮತ್ತು ದೇವರು ತುಂಬಿಸಿ ಕೊಡುವಂಥದ್ದಾಗಿದೆ. ಆದರೆ ಅನ್ಯಾಯದ ಸಂಪಾದನೆ, ಲಂಚ ತೆಗೆದು ಬಡ್ಡಿಗೆ ಕೊಟ್ಟು ಸಂಪಾದನೆ ಮಾಡುವಂಥದ್ದು, ಇನ್ನೊಬ್ಬರ ಆಸ್ತಿಯನ್ನು ಕೊಳ್ಳೆ ಹೊಡೆಯುವಂಥದ್ದು, ಅಕಸ್ಮಾತ್ ಸರ್ಕಾರ, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾವುದೇ ಲೆವೆಲಲ್ಲಿ ಕೂಡ ಇವತ್ತು ದೊಡ್ಡ ಕಾಂಟ್ರಾಕ್ಟ್ ಕೆಲಸಗಳನ್ನು ಮಾಡಿ ಅನ್ಯಾಯ ಮಾಡಿಕೊಂಡು ಸರ್ಕಾರದ ಋಣ ತಿಂದುಕೊಂಡು ಆಸ್ತಿವಂತರಾದರೆ ಅದು ದೇವರು ಸುರಿಸಿಕೊಡುವಂಥದ್ದಲ್ಲ. ಅದು ಸೈತಾನನ ಕೆಲಸ, ಅವರ ದುಷ್ಟ ಬುದ್ಧಿಯಾಗಿದೆ. ಅದಕ್ಕೆ ಸರಿಯಾದ ಶಿಕ್ಷೆ ಬರ್ತದೆ, ಅದು ಹಾಳಾಗಿ ಹೋಗ್ತದೆ. ಲಂಚ ತೆಗೆಯುವಂಥದ್ದು, ಮಾಡುವಂಥದ್ದು. ನ್ಯಾಯ ಪ್ರಕಾರ ದೇವರಲ್ಲಿ ಇವತ್ತು ದೊಡ್ಡೊಂದು ಅಧಿಕಾರಿ, ಉದಾಹರಣೆಗೆ ನಮ್ಮ ಇಡೀ ಭಾರತ ದೇಶಕ್ಕೆ ದೊಡ್ಡ ಅಧಿಕಾರಿ ಅಂದರೆ ರಾಷ್ಟ್ರಪತಿ. ಅವರಿಗೆ ಇರುವ ಸಂಬಳ ಸರ್ಕಾರ ದೇವರಿಂದ ನೇಮಕವಾದದ್ದೇ. ಅದರಲ್ಲಿ ಹಂತದಲ್ಲಿ ದಶಾಂಶ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಅನ್ಯಾಯದಲ್ಲಿ ಸಂಪಾದನೆ ಮಾಡಿದ ದಾನ ಧರ್ಮ ಕೊಟ್ಟರು. ವ್ಯಭಿಚಾರದ ಹಣ ದೇವರಿಗೆ ಅಸಹ್ಯ. ಅಂದರೆ ವ್ಯಭಿಚಾರ ಅಂದರೆ ಬರೀ ಶರೀರ ಸಂಬಂಧ ಮಾತ್ರ ಅಲ್ಲ, ಮೋಸಗಾರಿಕೆ, ಇನ್ನೊಬ್ಬರನ್ನು ಮೋಸ ಮಾಡೋದು ಅಂತ ಇದರ ಅರ್ಥ. ಆ ರೀತಿ ಮಾಡಿದ ಹಣದಲ್ಲಿ ಎಷ್ಟೇ ಕೊಟ್ಟರು ಮಾಡಿದ್ರು ಅದರಲ್ಲಿ ಏನು ಪ್ರಯೋಜನ ಬರುವುದೇ ಇಲ್ಲ. ಶಿಕ್ಷೆ ಹೊರತು ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಹಾಗೆ ಐಶ್ವರ್ಯವಂತನಾದರೂ ಕೂಡ ಒಬ್ಬರಿಗೆ ತೊಂದರೆ ಮಾಡದೆ ಚೆನ್ನಾಗಿ ಐಶ್ವರ್ಯವಂತನಾಗಿದ್ದ. ಆವಾಗ ಕಾಯಿಲೆಯ ಕಸಗಳು ಬಂದಾಗ ಯೋಚನೆ ಮಾಡಿದ್ದಾರೆ, ನನಗಿರುವ ತುತ್ತು ಅನ್ನದಲ್ಲಿ ಅನಾಥರಿಗೆ ಏನೂ ಕೊಡದೆ ನಾನು ಒಬ್ಬಂಟಿಗನಾಗಿ ತಿಂದೇನೋ. ಇವತ್ತು ನೋಡಿ, ದೇವರ ದರ್ಶನವಾದವರು, ದೇವರನ್ನ ಚೆನ್ನಾಗಿ ತಿಳ್ಕೊಂಡವರು, ಸಾಕ್ಷಿ ಹೇಳೋರು ಇವತ್ತು ಆಸ್ಪತ್ರೆ ಓಪನ್ ಮಾಡ್ತಾರೆ. ದೇವರ ಹೆಸರುಕೊಂಡು, ದೇವರ ವಾಕ್ಯವಿದೆ, ಅಲ್ಲಿ ಬೇಕಾದಂಥ ಜನರನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಆ ದುಡ್ಡಿಗಾಗಿ ಇವತ್ತು ಅನಾಥ ಆಶ್ರಮಗಳ
ಶಾಲೆಗಳನ್ನ ಓಪನ್ ಮಾಡ್ತಾ ಇದ್ದಾರೆ, ಸ್ಕೂಲ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ, ದೇವಾಲಯಗಳನ್ನ ಕಟ್ತಾ ಇದ್ದಾರೆ, ದುಡ್ಡಿಗಾಗಿ ಮಾರೋದು, ಅವರಿಗೊಂದು ಮನೆಗಾಗಿ. ಖಂಡಿತವಾಗಿ ಶಿಕ್ಷೆ ಇದೆ ನನ್ನ ಸಹೋದರ ಸಹೋದರಿಯರೇ. ಅದು ಇವತ್ತೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳು, ಮಸೀದಿಗಳು, ಮಂದಿರಗಳು, ನಾನಾ ರೀತಿ ಮಳೆ, ಬೆಟ್ಟ ಕುಸಿಯೋದು, ಚಂಡಮಾರುತ, ಸುನಾಮಿ ಬಂದಾಗ ಕೊಚ್ಚಿ ಹೋಗುವಂಥದ್ದು, ಅಕಸ್ಮಾತ್ ದೇವಸ್ಥಾನವೇ ಬಿದ್ದು ಹೋಗುವಂಥದ್ದು, ಜಲಪ್ರವಾಹದಲ್ಲಿ ಮುಳುಗಿ ಹೋಗುವಂಥದ್ದು, ಇದುವೇ ಎಲ್ಲ ಆಗಿದೆ. ದೇವರ ಒಂದು ಕೋಪ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನಮಗೆ ಇದ್ದಿದ್ರಲ್ಲಿ ನಾವು ಕೊಡ್ತಾ ಹೋಗಬೇಕು. ಒಂದು ವೇಳೆ ಇಲ್ಲ ಅಂತಾದರೆ ಖಂಡಿತವಾಗಿಯೂ ದೇವರಿಗೂ ಗೊತ್ತಿದೆ, ಸುಳ್ಳು ಹೇಳಕ್ಕೆ ಹೋಗಬಾರದು. ಇದೇದಲ್ಲಿ ಒಂದು ಗಂಡ ಹೆಂಡತಿ ನಾವಿದ್ದ ಆಸ್ತಿಯನ್ನೆಲ್ಲ ಮಾರಿ ದೇವರ ಒಂದು ಸೇವಕರ ಪಾದದ ಬಳಿ ಇಡ್ತೇವೆ ಅಂತೇಳಿ ಮಾತು ಕೊಟ್ಟಿದ್ರು. ಆಸ್ತಿಯನ್ನು ಮಾರಿದ್ರು, ಬೇಕಾದಷ್ಟು ಹಣ ಬಂತು. ಹಣ ಬಂದಾಗ ಅವ್ರಿಗೆ ಏನಾಯ್ತು, ಕೊಡಲಿಕ್ಕೆ ಆಸೆ ಬಂತು, ಕೊಡೋಕ್ಕಾಗಲಿಲ್ಲ. ಸ್ವಲ್ಪವನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಒಬ್ಬ ದೇವರ ಮನುಷ್ಯ ಕೇಳ್ತಾನೆ, ಇಷ್ಟೇ ಸಿಕ್ಕಿದ್ದ? ಹೌದು ಅಂತ ಹೇಳ್ತಾರೆ ಅವರು ಗಂಡ ಹೆಂಡತಿ. ಇಬ್ಬರು ಕೂಡ ಅಲ್ಲಿ ಸತ್ತೇ ಹೋಗ್ತಾರೆ. ಹಾಗೆ ಇದೇ ರೀತಿ ಅನ್ಯಾಯವಾಗಿ ಸುಳ್ಳು, ದಗ, ಮೋಸ ಹೇಳಿದವರಿಗೂ ಕೂಡ ಬಹಳ ಶಿಕ್ಷೆ ಇದೆ. ಪ್ರತಿಯೊಂದು ವಿಷಯವನ್ನು ಕೂಡ ಇದನ್ನು ನಿನ್ನೆ ಮೊನ್ನೆ ಕೂಡ ತಿಳ್ಕೊಂಡಿದ್ದೇನೆ. ಪ್ರತಿಯೊಬ್ಬರ ಹೃದಯವನ್ನು, ಹೆಜ್ಜೆಯನ್ನು ಕೂಡ ದೇವರು ಆಕಾಶದ ಮೇಲೆ, ಜಲರಾಶಿಯ ಮೇಲೆ ಸಿಂಹಾಸನವನ್ನು ಮಾಡಿಕೊಂಡು ಅಲ್ಲಿಂದ ಪ್ರತಿಯೊಬ್ಬರ ಹೃದಯವನ್ನು, ಹೆಜ್ಜೆಯನ್ನು ಕೂಡ ವೀಕ್ಷಿಸುವನಾಗಿದ್ದಾನೆ ಅಂತೇಳಿ ಸ್ವತಃ ನಿನ್ನೆ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಈ ಸಂದೇಶದಲ್ಲಿ ದೇವರು ನಮಗೆ ಸ್ತೋತ್ರವಾಗಲಿ. ಪ್ರತಿ ಒಂದನ್ನು ಕೂಡ ದೇವರು ಆಳಿಸುವವರಾಗಿದ್ದಾರೆ, ನೋಡೋರು ಕೂಡ ಆಗಿದ್ದಾರೆ. ಹಾಗೆ ನನಗಿರುವ ತುತ್ತು ಅನ್ನದಲ್ಲಿ ಅನಾಥರಿಗೆ ಏನು ಕೊಡದೆ ನಾನು ಒಬ್ಬಂಟಿಗನಾಗಿ ತಿಂದೇನೋ, ಅದಕ್ಕೂ ನೋಡಿ ಆ ರೀತಿ ಮಾಡಿದರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಲೇಬೇಕು. ಯಾಕೆಂದರೆ ನಮಗೆ ಪ್ರತಿ ಒಂದು ದೇವರು ದಾನವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ನಾಳೆ ಕೂಡ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಅವರ ಪಾಪಗಳನ್ನು ಕ್ಷಮಿಸಿ, ಅವರು ಸರಿಯಾಗಿ ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ, ಎಲ್ಲ ವಾಕ್ಯಗಳನ್ನು ತಿಳಿದುಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಲು ಬೇಕಾದಂಥ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೊಟ್ಟು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.